ಹಲೋ ಎಲ್ರಿಗೂ ನಮಸ್ಕಾರ. ಡೇ 8 ಆಫ್ ನವರಾತ್ರಿ ಪೂಜೆಗೆ ಅಂತ ಈಗ ರೆಡಿ ಆಗ್ಬಿಟ್ರಲ್ವಾ. ನನ್ನ ಸ್ಕಿನ್ ನೋಡಿ ಎಷ್ಟು ಡ್ರೈ ಆಗ್ಬಿಟ್ಟಿದೆ. ಆಕ್ಚುಲಿ ನೆನ್ನೆ ನೈಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ಕೊಂಡು ಲೇಟ್ ಆಗಿ ಮಲಗಿದ್ದೆ. ಸೊ ಬೆಳಗ್ಗೆ ಎದ್ದಾಗ ನಿದ್ದೆ ಹೋಗ್ಬೇಕು ಅಂತ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ. ಅದಕ್ಕೆ ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗ್ಬಿಟ್ಟಿದೆ. ಅಂದ್ಹಾಗೆ ನೀವೆಲ್ಲ ನೆನ್ನೆ ನೈಟ್ ಏನ್ ನೋಡಿದ್ರಿ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಥವಾ ಕನ್ನಡ ಬಿಗ್ ಬಾಸ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೀಗೆ ಎಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿದ್ರು ಕೊನೆಗೆ ನಾನು ಎಂಡ್ ಅಪ್ ಆಗೋದು ಈ ಪೋನಿ ಟೈಲ್ ಅಲ್ಲೇ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಪೂಜೆಗೆಲ್ಲ ರೆಡಿಯಾಗಿ ಆಯ್ತು. ಈಗ ಪ್ರಿಪರೇಷನ್ಸ್ ಶುರು ಮಾಡ್ಕೊಂತ ಇದ್ದೀನಿ. ಅಂಡ್ ಎಸ್, ಇವತ್ತು ಸಹ ನನ್ ಮಗು ಮನೇಲೇ ಇದೆ. ಬಟ್ ಬೆಳಗ್ಗೆ ಇವತ್ತು ಅವನು ನನ್ನ ಡಿಸ್ಟರ್ಬು ಮಾಡ್ಲಿಲ್ಲ, ಹೆಲ್ಪು ಮಾಡ್ಲಿಲ್ಲ. ಅವನದೇ ಲೋಕದಲ್ಲಿ ಅವನು ಮುಳುಗೋಗಿದ್ದ. ಈಗ ಪೂಜೆಯ ಸಮಯ. ಸೊ 8th ಡೇ ಆಫ್ ನವರಾತ್ರಿನಲ್ಲಿ ನಾವಿವತ್ತಿದ್ದೀವಿ. ಇವತ್ತು ನಾವು ದುರ್ಗಾದೇವಿಯ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನ ಪೂಜೆ ಮಾಡ್ತಾ ಇದ್ದೀವಿ. ಈ ತಾಯಿಗೆ 4 ಕೈಗಳಿದ್ದು ಗೂಳಿ ಮೇಲೆ ಸವಾರಿಯನ್ನ ಮಾಡ್ತಿರ್ತಾಳೆ. ಈಕೆಯ ಬಲಗಡೆಯಲ್ಲಿ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನ ಹಿಡ್ಕೊಂಡು, ಕೆಳಗಡೆ ಕೈಯಲ್ಲಿ ತ್ರಿಶೂಲವನ್ನ ಹಿಡ್ಕೊಂಡಿರ್ತಾಳೆ. ಅಂಡ್ ಎಡಗಡೆ ಮೇಲಿನ ಕೈಯಲ್ಲಿ ಢಮರವನ್ನ ಹಿಡ್ಕೊಂಡು, ಕೆಳಗಡೆ ಎಡಗೈಯಲ್ಲಿ ವರಮುದ್ರೆಯನ್ನ ಹಿಡಿದುಕೊಂಡಿರ್ತಾಳೆ. ಈಕೆಯನ್ನ ಪೂಜೆ ಮಾಡೋದ್ರಿಂದ ಜನರು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ತಾರೆ. ಶ್ವೇತೆ ವೃಷಿ ಸಮಾರೂಢ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂಧ ಧ್ಯಾನ್ ಮಹಾದೇವ ಪ್ರಮೋದದ. ಆ ದುರ್ಗಾದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ದಿನದ ಮಿನಿ ಬ್ಲಾಗ್ ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.